ನನ್ನ ಸುದೀಪ್ ಅವ್ರ ಆಪ್ತ, ನನ್ನ ದರ್ಶನ್ ಅವ್ರ ಆಪ್ತ, ನಂಗೆ ಅಪ್ಪು ಸರ್ ಇಷ್ಟ. ಸರಿ ಅಷ್ಟೆಲ್ಲ ಬೇಡ, ನಂಗೆ ಅಪ್ಪು ಸರ್ ಕಳಿಸಿರೋ ಆಡಿಯೋ ಮೆಸೇಜ್ ವಾಟ್ಸಪ್ಪಲ್ಲಿದೆ, ಅವ್ರು ಕಳಿಸಿರೋ ಆಡಿಯೋ ಮೆಸೇಜು. ಅದು ನಾನು ಇರೋ ತನಕ ನನ್ನ ಹತ್ರ ಇರುತ್ತೆ ಈ ಫೋನಲ್ಲಿ. ಬೇಕಾದ್ರೆ ಹೊರಗಡೆ ಬಂದಾಗ ನೀವು ಕೇಳಿಸ್ತೀನಿ ಸಿಂಗಲ್ ಆಗಿದ್ದಾಗ. ನಾನು ಸತ್ತ ಮೇಲೆ ನನ್ನ ಜೊತೆ ಸತ್ತೋಗುತ್ತೆ. ಅದೇ ಅಪ್ಪು ನನ್ನ ಸಿನಿಮಾಗೆ ವಿಶ್ ಮಾಡಿದ್ರು ಗೊತ್ತಾ, ಅದು ಪಬ್ಲಿಕ್ಕಾಗಿ ಇಟ್ಕೊಂಡಿದ್ದೀನಿ. ಅವ್ರು ಯಾವುದೋ ಕಿವಿ ಮಾತು ನನಗೇನೋ ಹೇಳಿದ್ದಾರೆ, ಅದನ್ನು ಯಾಕೆ ನಾನು ತೋರಿಸಿ ಹೊರಗಡೆ ಪ್ರಪಂಚದಲ್ಲಿ ಮಾರ್ಕೆಟಿಂಗ್ ಇಟ್ಕೊಳ್ಳಿ? ಅಪ್ಪುನ ನಾನೇ ಯಾಕೆ ಬಿಸ್ನೆಸ್ಗೆ ಇಟ್ಕೊಳ್ಳಿ? ನೋಡಿ ನನ್ನ ಬಗ್ಗೆ ಅಪ್ಪು ಹೇಳಿದಂಥ ಮಾತು ಹೆಂಗಿದೆ ಗೊತ್ತಾ, ಆಡಿಯೋ ಪ್ಲೇ ಮಾಡಿ ಕೇಳಿಸ್ಬಿಟ್ಟು, ಇದನ್ನು ನಾನೇ ಯಾಕೆ ಮಾರ್ಕೆಟಿಂಗ್ ದೊಡ್ಡ ತಮ್ಮನೇಲಿ ಹಾಕಿ ಅದಕ್ಕೊಂದು ಅದು ನನಗೇನೋ ಹೇಳಿದಾರಲ್ವ, ನನ್ನಲ್ಲಿ ಇರುತ್ತದು, ನನ್ನ ಜೊತೆ ಮುಗಿದೋಗುತ್ತೆ. ನಾನು ಸತ್ತ ಮೇಲೆ ನನ್ನ ಜೊತೆ ಸತ್ತೋಗುತ್ತದು. ಬಟ್ ಅದನ್ನು ಮಾರ್ಕೆಟಿಂಗ್ ನಾನು ಇಳಿಸ್ಕೊಳ್ಳಲ್ಲ. ತುಂಬ ದೊಡ್ಡವ್ರು ಹೇಳಿದ ಮಾತಿದೆ ಆ್ಯಕ್ಚುಲಿ. ಇದೆ ನನ್ನ ಹತ್ರ ಕೆಲವು ಸತ್ಯಗಳು ನಮ್ಮ ಜೊತೆ ಸತ್ತೋಗ್ಬೇಕು ಅಂತ. ನಮ್ಮ ಜೊತೆನೇ ಸತ್ತೋಗ್ಬೇಕು. ನನಗೆ ಗೊತ್ತಿಲ್ವಾ ಯಾರ್ಯಾರು ಹೆಂಗೆ, ನನಗೆ ಗೊತ್ತಿಲ್ಲ. ನಾನು ನೋಡದೇ ಇರ್ದ, ನಾನು ಇಂಡಸ್ಟ್ರಿನ ನೋಡಿದೆ, ಅಥವಾ ನಾನು ತಿಳ್ಕೊಳ್ದೇ ಇರ್ದ, ಅಥವಾ ನಾನು ಕನೆಕ್ಟ್ ಆಗದೆ ಇರ್ದ, ನಿಜ. ಇದೆಲ್ಲವೂ ನೋಡಿ ನಾನೇ ಯೋಚನೆ ಮಾಡಿ ಸಾಕು, ಎಲ್ಲವೂ ನಂಗೆ ಸಿಕ್ಕಿದೆ. ನನಗಿಂತ ಪ್ರತಿಭಾವಂತೂ ತುಂಬ ಜನ ಇದ್ದಾರೆ. ಸರಿ ನನ್ನ ಸಿನಿಮಾ ಮಾಡೋರಲ್ಲ ಯಾರು ಸರ್? ಈಗ ನನ್ನ ಟ್ರೈಲರ್ ಲಾಂಚಿಗೆ ಶ್ರೀನಿವಾಸ್ ಮೂರ್ತಿ ಕರೆದೆ ಫಸ್ಟ್ ನೈಟ್ ಇದ್ದವಾಗ. ತುಂಬ ಖುಷಿ ಆದರು ಅವರು, ತುಂಬ ಖುಷಿ ಪಟ್ಟರು. 50 ವರ್ಷದಿಂದ ಕಾಂಟ್ರಿಬ್ಯೂಷನ್ ಚಿತ್ರರಂಗಕ್ಕಿದೆ, ಕರೆದು ಸನ್ಮಾನಿಸಿ ಸತ್ಕರಿಸಿ ಕಳಿಸ್ತೀನಿ. ಖುಷಿ ಆದರು, ತುಂಬ ಚೆನ್ನಾಯಿತು. ಆಮೇಲೆ ನೀವು ಹರೀಶ್ ರಾಜ್ ಬಗ್ಗೆ ಹೇಳಿದ್ರಲ್ಲ, 30 ವರ್ಷದ ಜರ್ನಿ, ಇವತ್ತಿಗೂ ದ ಸೇಮ್ ಚಾರ್ಮ್. ದಂಡಪಿಂಡಗಳು ಬಂದು ಎಷ್ಟೋ ವರ್ಷ, ಅದನ್ನು ಇವತ್ತಿಗೂ ನಾವು ನೋಡಿದ್ರೆ ಬರಗೆಟ್ ರಮೇಶ ಕ್ಯಾರೆಕ್ಟರ್ ಅಲ್ವಾ? ಹೌದು. ಅವತ್ತಿಂದನೇ ಇತ್ತು ನನ್ನ ಸಿನಿಮಾಲಿ. ಅದೇ ಹೇಳಿದೆ, ನಾನು ಅವ್ರು ಸತ್ಕರಿಸ್ಬೇಕು ಅಂತ ಪ್ಲಾನ್ ಆಗಿತ್ತು, ಆಯಿತು. ಹೀಗೆ ನನ್ನ ಈಗ ಸಿನಿಮಾದಲ್ಲಿ ತುಂಬ ಪವರ್ಫುಲ್ ಪಾತ್ರ ಮಾಡಿದ್ದಾರೆ, ನನಗಿನ್ ಚೆನ್ನಾಗಿ ಅವ್ರು ಮಾಡಿದ್ದಾರೆ. ರಮೇಶ್ ಭಟ್ ಸರ್, ಶಂಕರ್ ನಾಗ್ ಸರ್ನ ಇಷ್ಟಪಡೋರು ಎಲ್ಲರೂ ರಮೇಶ್ ಭಟ್ ಸರ್ನ ಇಷ್ಟಪಡ್ತಾರೆ. ಒಪ್ಕೋತೀರಾ? ನಿಮ್ಗೆ ಎಷ್ಟು ಆಯಿತು. ಈಗ ರಮೇಶ್ ಭಟ್ ಸರ್ ಶಂಕರ್ ನಾಗ್ ಅಂದಾಗ ಒಂದು ಘಟನೆ ಬರುತ್ತೆ.